ಹಾಯ್ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ಈ ವಾರ ಸ್ವಲ್ಪ ಲೇಟ್ ಆಯಿತು ಮನಿ ಸೇವಿಂಗ್ಸ್ ಮಾಡೋದು, ಯಾಕಂದರೆ ತುಂಬಾ ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ ಮನಿ ಸೇವಿಂಗ್ಸ್ ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ನಾನು. ಸಾರಿ ಫಾರ್ ದ್ಯಾಟ್. ಓಕೆ, ಸ್ಟಾರ್ಟ್ ಮಾಡೋಣ. ಇದು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಕಾಯಿನ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ಫಸ್ಟ್ ಕಾಯಿನ್ಸ್ ಎಷ್ಟು ಉಂಟು ಅಂತ ಕೌಂಟ್ ಮಾಡೋಣ. 10, 20, 30, 40, 42, 44, 46, 48, 50, 52, 53, 54, 55, 56, 57, 58, 59, 60, 62, 64, 66, 68, 69, 70, 71, 72, 74, 75, 76, 78, 79, 81, 82, 83, 84, 85, 86, 87, 88 ರುಪೀಸ್. ಇದನ್ನು ನಾನು ನಿಮ್ಗೆ ಗೊತ್ತಿರೋ ಹಾಗೆ ಈ ಡಬ್ಬದಲ್ಲಿ ಹಾಕಿರ್ತೀನಿ. 84 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಕಾಯಿನ್ಸ್ ಕೂಡ ಜಾಸ್ತಿ ಇದೆ. ಇದೆಲ್ಲ ಕಾಯಿನ್ಸ್ ಅನ್ನ ಇದರಲ್ಲಿ ಹಾಕಿರ್ತೀನಿ. ಇದು ಫುಲ್ ಆಗಬೇಕು. ಫುಲ್ ಆದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಇದೆಲ್ಲ ಕಾಯಿನ್ಸ್ ಹಾಕಿದ್ರೆ ಇದು ಫುಲ್ ಆಗುವಾಗಲೇ ದೊಡ್ಡ ಅಮೌಂಟ್ ನಮಗೆ ಸಿಗುತ್ತೆ. ಅದನ್ನು ನಾವು ಬ್ಯಾಂಕ್ಗೆ ಕೊಟ್ಟು ನಾವು ನೋಟನ್ನು ಕಲೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಹಾಗೂ ನನ್ನ ಇನ್ನಾಗೋ ಸಬ್ಸ್ಕ್ರೈಬರ್ಸ್ಗೂ ಕೂಡ ಆ ದೇವರು ಒಳ್ಳೇದು ಮಾಡಿ, ಅವರಿಗೆ ಆರೋಗ್ಯ, ಆಯಸ್ಸು ನೀಡಿ, ಸಂಪತ್ತು ನೀಡಿ, ಕೈಯಲ್ಲಿ ಇದೇ ರೀತಿ ಅಮೌಂಟ್ ಅನ್ನ ಇಟ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶವಾಗಲಿ ಅಂತ ಆ ದೇವ್ರ ಹತ್ರ ನಾನು ಪ್ರೇ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್. ಇವಾಗ ನನ್ನ ಹತ್ರ ಅಮೌಂಟ್ ಏನಂದ್ರೆ ಚೇಂಜ್ ಇಲ್ಲ. ಚೇಂಜ್ ಇತ್ತು ಏನಂದ್ರೆ ಮಾವ ನನ್ನ ಹತ್ರ ಚೇಂಜ್ ಕೇಳಿದ್ರಿಂದ ನಾನು ಕೊಟ್ಬಿಟ್ಟೆ. ಹಾಗಾಗಿ ಅವರು 500 ಇದು ನೋಟ್ ನನಗೆ ಕ್ಯಾಶ್ ರೂಪದಲ್ಲಿ ಕೊಟ್ಟರು. ಇವಾಗ ಫಸ್ಟ್ ನಾನು ಇದನ್ನ ಚೇಂಜ್ ತಗೋಬೇಕು. ಯಾವ್ದ್ರಲ್ಲೆಲ್ಲ ಚೇಂಜ್ ಇದೆ ಅಂತ ಫಸ್ಟ್ ಇಂದ ನೋಡೋಣ. ಓಕೆ, ಇದರಲ್ಲಿ ಎಷ್ಟು ಅಮೌಂಟ್ ಇದೆ? ಒಂದು 500 ಇದು ಚೇಂಜ್ ತಗೊಳ್ಳೋಣ. 100, 2, 3, 4, 5. ಓಕೆ, 500 ಚೇಂಜ್. 500 ರೀಪ್ಲೇಸ್ ಮಾಡ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಇದರಲ್ಲಿ 100, 2, 3, 4, 5. ಓಕೆ, 5. 500 ಇದಕ್ಕೆ ರೀಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಇದರಲ್ಲಿ ಇರ್ಬೋದಾ 500, 1, 2, 3, 4, 5. ಓಕೆ, 500 ಇದರಿಂದ ರೀಪ್ಲೇಸ್ ಮಾಡಿದೆ. ಇನ್ನೊಂದು 500 ಆಗಬೇಕು. ಅದನ್ನು ನಾನು ನಂದು ಬ್ಯಾಂಕ್ ಪೌಚ್ ಇದೆಯಲ್ಲ, ಅದರಿಂದ ಯಾವ್ದ್ರಲ್ಲಾದ್ರೂ ಜಾಸ್ತಿ ಚೇಂಜ್ ಇದ್ರೆ ಅದು ತಗೋಬೇಕು. $100 ಇದು 40 ಇದೆ. ಇದರಲ್ಲಿ ಆಗಲ್ಲ. ಒಂದು ನಿಮಿಷ, ಚೇಂಜ್ ತಗೋಬೇಕು. ಇದರಲ್ಲಿ ಚೇಂಜ್ 10, 20, 40, 60, 80, 100, 200, 300,
300, 400, 500. ಓಕೆ, ಈ ಮನಿ ಸೇವಿಂಗ್ಸ್ ಅಲ್ಲಿ ಚೇಂಜ್ ಇತ್ತು. ವಾಪಸ್ ಅದಕ್ಕೆ ಇರ್ತಾ ಇದ್ದೀವಿ. ಇದೆಲ್ಲಾನು ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಂದು ಮನಿ ಸೇವಿಂಗ್ಸ್. ಇದು ವಾಟ್ ಮನಿ ಸೇವಿಂಗ್. ಇದರಲ್ಲಿ ಇವಾಗ ಎಷ್ಟು ಬಾಕಿ ಆಗಿದೆ ಇದೆಲ್ಲಾನು ನಾನು ಇವಾಗ ಕಂಪ್ಲೀಟ್ ಮಾಡಬೇಕು. ನನಗೆ ಎಷ್ಟು ಟೋಟಲ್ ಆಗುತ್ತೆ ಅಂತ ನೋಡೋಣ. 50 plus 40 plus 60 plus 30 plus 50 plus 40 plus 30, 300 rupees. 300 ಅದು ರಿಪ್ಲೇಸ್ ಮಾಡಲಿಲ್ವಾ ನಾನು? ಓಕೆ, ನೋಡೋಣ. ಅದರ ರಿಪ್ಲೇಸ್ ಮಾಡಲಿಲ್ಲ. ಓಕೆ, 300 ಇದು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. 50, 40, 30, 50, 60, 40, 30. ಓಕೆ, ಇದು ಮನಿ ಸೇವಿಂಗ್ಸ್ ನಂದು ಕಂಪ್ಲೀಟ್ ಆಯಿತು. 100. ಇದು ಮನಿ ಸೇವಿಂಗ್ಸ್ ನಂದು ಕಂಪ್ಲೀಟ್ ಆಯಿತು. ಒಂದು ಸೆಕೆಂಡ್ ಒನ್, ಇದಕ್ಕೆ ನಾನು ಆಲ್ರೆಡಿ ಕಲರ್ ಮಾಡಿದೆ, ಕಟ್ ಆಯಿತು, ಸಾರಿ, ವಿಡಿಯೋ ಆಗಿರಲಿಲ್ಲ. ಸೊ ಹಾಗಾಗಿ ಇದಕ್ಕೆ ನಾನು 5 ಕಾಲಮ್ನಲ್ಲಿ ನಾನು ಕಲರಿಂಗ್ ಮಾಡಿದ್ದೇನೆ. 5 ಕಾಲಮ್ ಆದರೆ 250 rupees ಆಗುತ್ತೆ. 100, 250. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 500, 7, 8, 9, 1000, 50, 150, 1150 rupees ಇದರಲ್ಲಿ ಇವಾಗ ಮನಿ ಸೇವಿಂಗ್ಸ್ ಆಯಿತು. ಓಕೆ, ಇನ್ನು ನೆಕ್ಸ್ಟ್ ಮನಿ ಸೇವಿಂಗ್ಸ್, ರೈನ್ ಡ್ರಾಪ್ ಮನಿ ಸೇವಿಂಗ್ಸ್ ಚಾಲೆಂಜ್. ಇದಕ್ಕೆ ನಾನಿವಾಗ 7 ಡ್ರಾಪ್ಸ್ಗೆ ನಾನು ಕಲರಿಂಗ್ ಮಾಡ್ತೀನಿ. 7 ಡ್ರಾಪ್ಸ್ ಅಂದರೆ 5 ಡ್ರಾಪ್ಸ್ ಅಂದರೆ 150, 180, 210. 1, 2, 3, 4, 5, 6 and 7. 7 ಡ್ರಾಪ್ಸ್ಗೆ 210 rupees. 100, 200 and 10 rupees. ಇವಾಗ ಅದರಲ್ಲಿ ಟೋಟಲ್ ಅಮೌಂಟ್ 500, 600, 700, 800, 850, 60, 70, 870 rupees ಮನಿ ಡ್ರಾಪ್ಸ್ ಮನಿ ಸೇವಿಂಗ್ಸ್ ಚಾಲೆಂಜ್ ಅಲ್ಲಿ ಇವಾಗ ಇಷ್ಟು ಅಮೌಂಟ್ ಸೇವಿಂಗ್ಸ್ ಆಯಿತು. ನೆಕ್ಸ್ಟ್ ಮನಿ ಸೇವಿಂಗ್ಸ್ ಫ್ಲವರ್ ಮನಿ ಸೇವಿಂಗ್ಸ್ ಅಲ್ಲಿ ಇವಾಗ ನಾನು ಒಂದಕ್ಕೆ ಕಲರಿಂಗ್ ಮಾಡ್ತೀನಿ. ಇದು ಒಂದಕ್ಕೆ ಕಲರಿಂಗ್ ಮಾಡ್ತೀನಿ. ಯಾವ ಕಲರ್? ಪರ್ಪಲ್.
ಪರ್ಪಲ್ ಅಲ್ಲಿ ಒಂದು ಫ್ಲವರ್ಗೆ ಕಲರಿಂಗ್ ಮಾಡ್ತೀನಿ ಹಾಗೂ ಅದಕ್ಕೆ 120 ರೂಪೀಸ್ ಮನಿ ಸೇವಿಂಗ್ಸ್ ಮಾಡ್ತೀನಿ. ಓಕೆ, ಓಕೆ 110 and 20. ಇವಾಗ ಇದರಲ್ಲಿ ಟೋಟಲ್ ಆಗಿ 1 2 3 4 450 500 50 70 80 90 100. ಅಂದರೆ 600 ನೋಡಿ, 600 ಆಯ್ತು ಇದರಲ್ಲಿ ಇವಾಗ. ಓಕೆ, ಓಕೆ 600 ಅಮೌಂಟ್ ಇದರಲ್ಲಿ ಇವಾಗ ಮನಿ ಸೇವಿಂಗ್ಸ್ ಆಯಿತು. ಇವಾಗ 2 ಫ್ಲವರ್ ಇನ್ನು ಕಂಪ್ಲೀಟ್ ಆದರೆ ಇದು ಕೂಡ ಮನಿ ಸೇವಿಂಗ್ ಕಂಪ್ಲೀಟ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಹೀಗೆ ಮನಿ ಸೇವಿಂಗ್ಸ್ ಕೂಡ ಮಾಡ್ತಾ ಇರಿ. ಓಕೆ, ಇವಾಗ ಇನ್ನೊಂದು ಡ್ರಾಪ್ಸ್ ಮನಿ ಸೇವಿಂಗ್ಸ್ ಅಲ್ಲಿ ನಾನು ಒಂದು 100ಗೆ ಓಕೆ, ಒಂದು 50ಗೆ ಒಂದು 50, ಒಂದು 30 ಹಾಗೂ ಒಂದು 20ಗೆ ಕಲರಿಂಗ್ ಮಾಡ್ತೆ. ಹಾಗೂ ಇದರಲ್ಲಿ ಇವಾಗ 150 30 20 200 ಅಮೌಂಟ್ ಮನಿ ಸೇವಿಂಗ್ಸ್ ಮಾಡಬೇಕು. 100 200 ಇದರಲ್ಲಿ ಟೋಟಲ್ ಅಮೌಂಟ್ ಇವಾಗ ಎಷ್ಟಾಯಿತು ಅಂತ ನೋಡೋಣ. 1 2 3 4 5 6 7 50 8 50 9 50 1000. ಓ ಮೈ ಗಾಡ್, 1000 ಮನಿ ಸೇವಿಂಗ್ಸ್ ಇದರಲ್ಲಿ ಇವಾಗ ಆಯಿತು. ನೋಡೋಣ ಫೈನಲ್ ಆಗಿ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ. ಓಕೆ, ಇನ್ನು ನಂದು ನೆಕ್ಸ್ಟ್ ಮನಿ ಸೇವಿಂಗ್ಸ್ ಹೋಮ್ ಮನಿ ಸೇವಿಂಗ್ಸ್. ಇದು ನಿಮಗೆ ವಿಡಿಯೋ ನೋಡಿದವರಿಗೆ ಗೊತ್ತೇ ಇದೆ. ಇದು ನಂದು ಮಕ್ಕಳದು ಸ್ಕೂಲ್ ಫೀಸ್ಗೆ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ಗೆ ಸಪೋರ್ಟಿವ್ ಆಗಿರಬೇಕು ಅಂತ ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 200 ರೂಪೀಸ್ ವೀಕ್ಲಿ ಹಾಕ್ತಾ ಇರ್ತೀನಿ. 200ಗೆ ಒಂದು ಕಲರಿಂಗ್ ಮಾಡ್ತೀನಿ. ನೋಡ್ಬೋದು ನೀವು, ಇದು ಫುಲ್ ಕಾಲಮ್ ಕಂಪ್ಲೀಟ್ ಆದರೆ 20,000 ರೂಪೀಸ್ ಇದು ಹೋಮ್ ಮನಿ ಸೇವಿಂಗ್. ಆದಷ್ಟು ನನ್ನ ಕೈಯಲ್ಲಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಇದಕ್ಕೆ 200 ಆ್ಯಡ್ ಮಾಡ್ತೀನಿ. 100 ಆ್ಯಂಡ್ 200. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 200 ಇಂದ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ವಾರದಲ್ಲಿ. ಇವಾಗ ಇಷ್ಟು ಅಮೌಂಟ್ ಆಗಿದೆ ನನ್ನ ಹತ್ರ. 500 6 7 8 9 1000 1 2 3 4 1400 ರೂಪೀಸ್ ನಂದು ಅಮೌಂಟ್ ಇವಾಗ ಸೇವಿಂಗ್ಸ್ ಆಗಿದೆ. ಬರೀ 200 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ 1400 ಕಂಪ್ಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಮನಿ ಸೇವಿಂಗ್ಸ್ ಇದೊಂದು ಪುಟ್ಟ ಮನಿ ಸೇವಿಂಗ್ಸ್ ನಾನು ಮಾಡಿದ್ದೇನೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಈ ಥರದ್ದು ನಿಮಗೆ ಏನಾದರೂ ಪ್ರಿಂಟ್ ಇರದೇ ಹೋದ್ರೂ ಕೂಡ ನೀವು ಏನು ಒಂದು ಖಾಲಿ ಪೇಪರಲ್ಲೂ ಒಂದು ರೌಂಡ್ ಏನಾದರೂ ಕಾಲಮ್ ಮಾಡಿ ಈ ರೀತಿ ನಂಬರ್ ಆದರೂ ಅಮೌಂಟ್ ಇದು ನಂಬರ್ ಬರೆದು ನೀವು ಮನಿ ಸೇವಿಂಗ್ಸ್ ಮಾಡ್ಬೋದು. ಇವಾಗ ಇದರಲ್ಲಿ ನಾನು ಎಷ್ಟು ಅಮೌಂಟ್ ಸೇವ್ ಮಾಡ್ತೀನಿ ಅಂತ ಹೇಳಿದರೆ 50 ಪ್ಲಸ್ 40 ಪ್ಲಸ್ 40 ಪ್ಲಸ್ 30 ಪ್ಲಸ್ 50 ಪ್ಲಸ್ 60 50 ಪ್ಲಸ್ 60 270 ರೂಪೀಸ್ ಇದರಲ್ಲಿ ಇವಾಗ ನಾನು ಸೇವ್ ಮಾಡಬೇಕು. ಇದು ಎಲ್ಲದಕ್ಕೂ ನಾನು ಕಲರಿಂಗ್ ಮಾಡ್ತೀನಿ.
ಇದು ನಂದು ಯಾವುದೆಲ್ಲ ಅಮೌಂಟ್ ಅಂತ ಹೇಳಿದ್ರೆ, ಒಂದು ನಾನು ಬ್ಲಾಗ್ ಅಲ್ಲಿ ತೋರಿಸಿದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಕ್ ಬಂದಿತ್ತು, ಮತ್ತೆ ಸೀರೆಗೆ ಕುಚ್ಚು ಹಾಕ್ಲಿಕ್ಕೆ ಬಂದಿತ್ತು, ಅದರದ್ದು ಕೂಡ ಅಮೌಂಟ್ ಕೂಡ ಇದರಲ್ಲಿ ಇದೆ. ಮತ್ತೆ ನಾನು ವೀಕ್ಲಿ ಖರ್ಚಿಗೋಸ್ಕರ ಹಣ ಇಷ್ಟು ಅಂತ ಅಮೌಂಟ್ ಅನ್ನ ಇಟ್ಟಿರ್ತೀನಿ. ಅದರಲ್ಲಿ ಆದಷ್ಟು ಜಾಗ್ರತೆ ಮಾಡಿ, ಎಷ್ಟು ಥಿಂಕ್ ಮಾಡಿ ಅಂದ್ರೆ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿ ನಾನು ಖರ್ಚು ಮಾಡಿದ್ದು ಪ್ರತಿಯೊಂದೊಂದು ರೂಪಾಯಿಗೂ ಕೂಡ ನಾನೊಂದು ಡೈರಿಯಲ್ಲಿ ಬರೆದಿಡುವ ಅಭ್ಯಾಸ ಇದೆ. ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅಭ್ಯಾಸ ಇರಬೇಕು. ಯಾಕಂದ್ರೆ ನಾವು ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದೀನಿ ಅನ್ನೋ ಲೆಕ್ಕ ನಮ್ಗೆ ಸಿಗುತ್ತೆ. ಮತ್ತೆ ಯಾವುದಾದ್ರೂ ವೇಸ್ಟ್ ಖರ್ಚಾಗಿದೆಯಾ ಅಂತ ಕೂಡ ನಮ್ಗೆ ಲೆಕ್ಕ ಸಿಗುತ್ತೆ ಅದರಲ್ಲಿ. ಹಾಗಾಗಿ ನಾನು ಪ್ರತಿಯೊಂದು ಖರ್ಚಿದ್ದು ಕೂಡ ಒಂದು ಡೈರಿಯಲ್ಲಿ ಬರ್ದಿರ್ತೀನಿ. ನೆಕ್ಸ್ಟ್ ವೀಕಲ್ಲಿ ಅದರಲ್ಲಿ ಯಾವುದಾದ್ರೂ ಅನಾವಶ್ಯಕ ಏನಾದ್ರೂ ಬಂದಿದ್ರೆ ಅದನ್ನ ಬರ್ದೇ ಇರೋ ಹಾಗೆ ಅವಾಯ್ಡ್ ಮಾಡ್ತೀನಿ. ಇವಾಗ ಇದಕ್ಕೆ ನಾನು 270 rupees ಆಡ್ ಮಾಡಬೇಕು. 100, 250 and 70. ಇದರದ್ದು 270. ಇವಾಗ ಇದಕ್ಕೆ ಟೋಟಲ್ ಅಮೌಂಟ್ ನಂದು 100 rupees ಆಲ್ರೆಡಿ ಇತ್ತು. ಇದರಲ್ಲಿ 80 ಮತ್ತೆ 20 ಸೇವಿಂಗ್ಸ್ ಮಾಡಿದ್ದು 370 rupees ಮನಿ ಸೇವಿಂಗ್ಸ್ ಆಯ್ತು. ನೆಕ್ಸ್ಟ್ ಇದನ್ನ ಕಂಪ್ಲೀಟ್ ಮಾಡಬೇಕು. ನನಗೆ ಒಂದು 2 ಸಲ ಕಂಪ್ಲೀಟ್ ಮಾಡಿದ್ರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಇವಾಗ 20 rupees ಅಲ್ಲಿ 2 ನೋಟ್ಸ್ ಮಾತ್ರ ಇದೆ ಈ ವಾರದಲ್ಲಿ. 20 rupees ಇದ್ದಿತ್ತು, ನನ್ನ ಮಾವನವರು ನನ್ನ ಕೈಯಿಂದ ತಗೊಂಡಿದ್ರು ಚೇಂಜ್ ಬೇಕು ಅಂತ, ಹಾಗಾಗಿ ಅದು ಕೂಡ ಹೋಯ್ತು. ಇನ್ನು ಇಷ್ಟೇ ಅಮೌಂಟ್ ಇದೆ. ಇದು ಕೂಡ ಇನ್ನು ಬೇರೆ ಬಾಕಿ ಇದ್ದ ಮನಿ ಸೇವಿಂಗ್ಸ್ ಅನ್ನ ಮಾಡಬೇಕು. ಫಿಲ್ ಮಾಡೋಣ ಎಷ್ಟಾಗುತ್ತೆ ಅಂತ. ಇದರಲ್ಲಿ ಇವಾಗ ನಾನೊಂದು 2ಕ್ಕೆ ನಾನು ಮಾರ್ಕ್ ಮಾಡ್ತೀನಿ. ಓಕೆ, 2 50-50 ಹಾಗೆ 25 and 26 100 ಇದಕ್ಕೆ ಆಡ್ ಮಾಡ್ತೀನಿ. ನಾನು ಸ್ಟಿಚ್ ಮಾಡಿದ ಅಮೌಂಟ್ ಕೂಡ ಇದೆ, ಹಾಗೂ ಏನು ಉಳಿತಾಯ ಮಾಡಿದ ಅಮೌಂಟ್ ಕೂಡ ಇದೆ. ಆದಷ್ಟು ಜಾಗ್ರತೆಯಿಂದ ಹಣನ ಉಳಿತಾಯ ಮಾಡಿ, ಯಾವುದಾದ್ರೂ ನಮ್ಮ ಉಪಕಾರಕ್ಕೆ ಬರ್ಬೋದು. ಪ್ರತಿಯೊಂದು ಮಹಿಳೆಯರಿಗೂ ಹಾಗೂ ಗಂಡು ಮಕ್ಕಳಿಗೂ ಕೂಡ ನಾನು ಇದೇ ಸಜೆಷನ್ ಕೊಡ್ತೀನಿ. ನಾವು ಮೊದಲು ಹಣಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಹಾಗಾಗಿ ಅದು ನಮ್ಮ ಕೈ ಜಾರಿ ಹೋಗುದಿಲ್ಲ. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ 5, 7, 8, 9, 1000, 150, 250, 1250 rupees. ಇನ್ನಿದು 4 ಕಾಲಮ್ ಇದೆ ಕಂಪ್ಲೀಟ್ ಆಗೋದಕ್ಕೆ. ಮತ್ತೆ ಇದಕ್ಕೆ ಒಂದು ನಾನು ಮನಿ ಸೇವಿಂಗ್ಸ್ ಇದು ರೀಪ್ಲೇಸ್ ಮಾಡ್ತೀನಿ. ಯಾವುದಂದ್ರೆ ಓಕೆ, ಚಾಕ್ಲೇಟ್ ಮನಿ ಸೇವಿಂಗ್ಸ್ ಕ್ಯೂಟ್ ಆಗಿದೆಯಲ್ವಾ? ಚಾಕ್ಲೇಟ್ ಮನಿ ಸೇವಿಂಗ್ಸ್ ಇದಕ್ಕೆ ನಾನು ಫಸ್ಟ್ ಆಗಿ ಇವತ್ತು ಸ್ಟಾರ್ಟಿಂಗ್ ಮಾಡೋಣ. ಹ್ಯಾಪಿ ಅಲ್ಲ ಸ್ಟಾರ್ಟಿಂಗ್ ಮಾಡಿದ್ರೆ. ಇದಕ್ಕೆ ನಾನು ಫಸ್ಟ್ ಆಗಿ ಪಿಂಕ್ ಅಲ್ಲಿ 100 ಅಮೌಂಟ್ ಅನ್ನ ಸೇವ್ ಮಾಡ್ತೀನಿ. ಓಕೆ, ಫಸ್ಟಿಗೆ ನಾವು ಖಾಲಿ ಬಿಡಬಾರ್ದು. ಓಕೆ, 100 ಅಮೌಂಟ್ ಅನ್ನ ಇದರಲ್ಲಿ ನಾನು ಇವಾಗ ಸೇವ್ ಮಾಡಿದೆ. ಇದು ಮನಿ ಸೇವಿಂಗ್ಸ್ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೆ ರೀಪ್ಲೇಸ್ ಮಾಡಿದೆ. ಇನ್ನೆಷ್ಟು ಅಮೌಂಟ್ ಇದೆ? 100, 200, 250, 230 30 rupees ನಾನು ಇದಕ್ಕೆ ಆಡ್ ಮಾಡ್ತೀನಿ. ಡ್ರಾಪ್ಸ್ ಇದು ಒಂದು ಡ್ರಾಪ್ಸ್ ಕಂಪ್ಲೀಟ್ ಮಾಡೋಣ. ಅಂದ್ರೆ ಇದು 30 rupees ಇದು ಮನಿ ಸೇವಿಂಗ್ಸ್ ಅಲ್ವಾ? 30 rupees ಇದು ಒಂದು ಡ್ರಾಪ್ ಇದಕ್ಕೆ ಅಮೌಂಟ್ ಹಾಕಿ ಒಂದು ಡ್ರಾಪ್ ಅನ್ನ ಕಂಪ್ಲೀಟ್ ಮಾಡೋಣ.
ಓಕೆ, ಇದು 30 ರೂಪೀಸ್ ಇದಕ್ಕೆ ಹೋಯ್ತು. ಇನ್ನು 250 ಅಮೌಂಟ್ ಇದೆ, ಅದು ಯಾವುದಕ್ಕೆ? ಓಕೆ, ಇದಕ್ಕೆ ಆಡ್ ಮಾಡೋಣ 200. ಆಲ್ರೆಡಿ ಒಂದು ಕಂಪ್ಲೀಟ್ ಮಾಡಿದ್ದೇನೆ, ಇನ್ನೊಂದು ಕಂಪ್ಲೀಟ್ ಮಾಡ್ದ. 100 ಇದ್ದು ಒಂದು, 50 ಇದೊಂದು, 30 ಒಂದು and 20 ಇದೊಂದು. 50, 100, 50, 200 ಇದಕ್ಕೆ ಆಡ್ ಮಾಡಿದೆ. ಇದರಲ್ಲಿ ಇವಾಗ ಟೋಟಲ್ 1, 2, 3, 4, 5, 6, 7, 50, 8, 50, 9, 50, 1000, 50, 100, 50, 200, 1200 ಅಮೌಂಟ್ ಇವಾಗ ಈ ಡ್ರಾಪ್ಸ್ ಮನಿ ಸೇವಿಂಗ್ಸ್ ಅಲ್ಲಿ ಕಂಪ್ಲೀಟ್ ಆಯ್ತು. ಓಕೆ, ಇನ್ನು ಕೆಲವೊಂದು ಬಾಕಿ ಇದೆ, ಅದನ್ನು ಕೂಡ ಬೇಗ ಬೇಗ ಕಂಪ್ಲೀಟ್ ಮಾಡಿ ಈ ಗೋಲ್ ಅನ್ನ ನಾನು ಫಿನಿಶ್ ಮಾಡಬೇಕು. ಯಾಕಂದ್ರೆ ಈ ರೀತಿ ಮನಿ ಸೇವಿಂಗ್ಸ್ ಮಾಡೋದಂದ್ರೆ ನಾವು ಯಾವ್ದಾದ್ರು ಗೇಮ್ ಆಡುವಾಗ ಎಷ್ಟು ಸ್ಕೋರ್ ಹೈಯೆಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೋ, ಹಾಗಾಗಿ ನಾವು ಇದನ್ನ ಏನೋ ಒಂಥರ ಗೇಮ್ ತರ ಜಾಸ್ತಿ ಜಾಸ್ತಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡ್ತೀನಿ. 50 ರೂಪೀಸ್ ಇದಕ್ಕೆ ಹಾಕ್ತೀನಿ. ಓಕೆ, ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಇದೇ ರೀತಿ ಮನಿ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ನನ್ನ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಇಷ್ಟು ಅಮೌಂಟ್ ನಂದು ಮನಿ ಸೇವಿಂಗ್ಸ್ ಇದ್ದಿದೆ, ಇದು ಇದಕ್ಕೆ ಆ್ಯಡ್ ಆಗುತ್ತೆ. ಓಕೆ, ಇಷ್ಟೊಂದು ಅಮೌಂಟ್ ಅನ್ನ ನಾನು ಮನಿ ಸೇವಿಂಗ್ಸ್ ಮಾಡಿದ್ದೀನಿ. ಇದು 20 ಇದು, ಇದಕ್ಕೆ ಇದು ಹೊಸದಾಗಿ ಒಂದು ಆಡ್ ಮಾಡಿದೆ. ನೀವು ಕೂಡ ಈ ರೀತಿ ಮನಿ ಸೇವಿಂಗ್ಸ್ ಮಾಡಿ ನೆಕ್ಸ್ಟ್ ಮಂತ್ ಅಂದ್ರೆ ಫೆಬ್ರವರಿಯಲ್ಲಿ ನಾನು ಇದನ್ನೆಲ್ಲ ಅನ್ಸ್ಟಫಿಂಗ್ ಮಾಡ್ತೀನಿ. ಎಷ್ಟು ಅಮೌಂಟ್ ಉಂಟು ಅಂತ ನಾನು ಕಲೆಕ್ಟ್ ಮಾಡ್ತೀನಿ. ಎಷ್ಟು ಟೋಟಲ್ ಇದೆ ಅಂತ ನಾವು ನೋಡಬೇಕು ನೆಕ್ಸ್ಟ್ ಮಂತ್ ಲಾಸ್ಟ್ ಅಲ್ಲಿ, ಫೆಬ್ರವರಿಯಲ್ಲಿ. ಅಂದ್ರೆ 4 ಮಂತ್ಗೊಮ್ಮೆ ನಾನು ಮನಿ ಸೇವಿಂಗ್ಸ್ ಇದು ಅನ್ಸ್ಟಫಿಂಗ್ ಮಾಡ್ತೀನಿ. ಮತ್ತೇನಂದ್ರೆ ಇದರಲ್ಲಿ ಕೂಡ ಇದು ಕೂಡ ನಂದೊಂದು ಗೋಲ್ ಇದೆ ಅಲ್ಲ, ಇದು ಕೂಡ ನಂದು ಓಪನ್ ಮಾಡಬೇಕು ನೆಕ್ಸ್ಟ್ ಮಂತ್ 4 ಮಂತ್ ಕಂಪ್ಲೀಟ್ ಆಗುವಾಗ. ಇದನ್ನು ಓಪನ್ ಮಾಡಿ ಇದರಲ್ಲಿ ಎಷ್ಟು ಟೋಟಲ್ ಅಮೌಂಟ್ ಉಂಟು ಅಂತ ನೋಡಿ ಆ ಅಮೌಂಟ್ ಅನ್ನು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬ್ಲಾಗ್ ಅಲ್ಲಿ ಕೂಡ ತಿಳಿಸ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಪೋರ್ಟ್ ಮಾಡಿ. ಓಕೆ.